ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ರೆಸಿಪಿ ಮೀಠಾ ರೈಸ್, ಮೀಠಾ ಚಾವಲ್ ಅಂತಲೂ ಕರೀತಾರೆ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು 1 ಕಪ್ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡಿ ಇದನ್ನು ಒಂದು 20 ನಿಮಿಷ ನೆನೆಸಿಡಬೇಕಾಗತ್ತೆ. ಸೊ ನಾನು ಇದರಲ್ಲೇ ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ಆ ಪಾತ್ರೆಯಲ್ಲೇ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ನೆನೆಸಿಡ್ತೀನಿ. ಸೊ ಅಕ್ಕಿನ ಒಂದು 2-3 ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ 1 ಕಪ್ ರೈಸ್ಗೆ 4 ಕಪ್ ನೀರು ತೊಗೊತೀನಿ. ಸೊ ಅದನ್ನಲ್ಲೇ ನೆನೆಯಲಿ ಒಂದು 15-20 ನಿಮಿಷ. ಆಮೇಲೆ ಇದನ್ನು ಬೇಯಕ್ಕಿಡೋಣ. ಸೊ ಈಗ ಒಂದು 20 ನಿಮಿಷ ಆಗಿದೆ. ಈಗ ಇದನ್ನು ಸ್ಟವ್ ಮೇಲೆ ಇಡೋಣ. ಸೊ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸ್ಟವ್ ಸ್ವಿಚ್ ಆನ್ ಆಗಿದೆ. ಸೊ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇದು ಒಂದು ಮುಕ್ಕಾಲು ಬೇಯಬೇಕು, 90% ಕುಕ್ ಆಗಬೇಕು. ಆಮೇಲೆ ಇದು ನೀರನ್ನ ಡ್ರೈನ್ ಮಾಡ್ಕೊಳ್ಳೋಣ. ಸೊ ಈಗ ನೋಡಿ ಆಲ್ಮೋಸ್ಟ್ 90% ಕುಕ್ ಆಗಿದೆ. ಸೊ ಒಂದು 15 ನಿಮಿಷ ಆಗಿದೆ. ಸೊ ಈಗ ನೀರನ್ನ ಸೋಸ್ಕೊಳ್ಳೋಣ. ಸೊ ಸೋಸ್ಕೊಂಡಿದ್ದೀನಿ. ಸೊ ಈಗ ನಾನು ಅದೇ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ, 1-2 ಸ್ಪೂನು. ಸೊ ತುಪ್ಪಕ್ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗಲಿ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಸೊ ಈಗ ಈ ತುಪ್ಪಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ತಾ ಇದ್ದೀನಿ. ಸೊ ಉರಿನ ಕಮ್ಮಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಈಗ ಒಂದು ಮುಕ್ಕಾಲು ಕಪ್ ಆಗಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ನೀರು ಹಾಕೋಣ. ಸೊ ಅರ್ಧ ಕಪ್ ಆಗಷ್ಟು ನೀರು ಹಾಕ್ತಾ ಇದ್ದೀನಿ. ಕಲಿಸ್ತೀನಿ. ಸೊ ಸಕ್ಕರೆ ಎಲ್ಲ ಸ್ವಲ್ಪ ಕರಗಲಿ. ಈಗ ಇದಕ್ಕೆ ಒಂದು ಸ್ವಲ್ಪ ಸ್ಯಾಫ್ರನ್ ಹಾಲಲ್ಲಿ ನೆನೆಸಿರೋದು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಸೊ ಇದು ಕಲರ್ಗೆ. ಸೊ ಕಲರ್ ಯೂಸ್ ಮಾಡ್ತಾ ಇಲ್ಲ ನಾನು, ಯಾವುದೇ ಆರೆಂಜ್ ಕಲರ್ ಆಗಲಿ ಏನು. ಸೊ ಅದಕ್ಕೆ ಬದಲಾಗಿ ನಾನು ಸ್ಯಾಫ್ರನ್ ಆಮೇಲೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಸೊ ಈಗ ಇದು ಕುದೀತಾ ಇದೆಯಲ್ಲ, ಈಗ ಇದನ್ನು ರೈಸ್ನ ಆವಾಗಲೇ ಡ್ರೈನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಸೊ ಈಗ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ಇಲ್ಲದಿರೆ ಅಕ್ಕಿ ಗ್ರೈನ್ಸ್ ಎಲ್ಲ ಬ್ರೇಕ್ ಆಗದೆ ಇರೋಂಗೆ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಿಮ್ಮಲ್ಲಿ ಕವರ್ ಮಾಡಿ ಒಂದು 5-10 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ಸೊ ಇದನ್ನು ಕವರ್ ಮಾಡಿ ಈಗ ಒಂದು 5 to 6 ಮಿನಿಟ್ಸ್ ಇದು ಕುಕ್ ಆಗಕ್ಕೆ ಬಿಡೋಣ. ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಸೊ ಈಗ ಒಂದು 5 ನಿಮಿಷ ಆಗಿದೆ. ನಾನು ಈಗ ಸ್ಟವ್ ಆಫ್ ಮಾಡಿ ಇದನ್ನು ಹಾಗೆ ಒಂದು 10 ನಿಮಿಷ ಅದು ಕವರ್ ಆಗೇ ಇರಲಿ. ಸೊ ಈಗ ಒಂದು 10 ನಿಮಿಷ ಆಗಿದೆ. ಸೊ ತೆಗಿಯೋಣ. ಸೊ ಈ ಗೋಡಂಬಿ ದ್ರಾಕ್ಷಿನ ಈಗ ಇದ್ರ ಮೇಲೆ ಹಾಕೋಣ. ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಸೊ ಈಗ ಸರ್ವ್ ಮಾಡೋಣ. ಸೊ ನೋಡಿ, ಇನ್ನು ಸ್ವಲ್ಪ ನೀರೇನಾದರೂ ಇದ್ದರೆ
ಇನ್ನೊಂದು ಸ್ವಲ್ಪ ಹೊತ್ತು ನಾವು ಒಲೆ ಮೇಲೆ ಆನ್ ಮಾಡಿಬಿಟ್ಟು ನೀರೆಲ್ಲ ಇಮ್ರೋ ತನಕ ಅದನ್ನು ಹಾಗೆ ಬಿಡಬೇಕು. ಸೊ ಮೀಠಾ ರೈಸ್ ರೆಡಿಯಾಗಿದೆ. ಸೊ ಬನ್ನಿ ಇದನ್ನು ಸರ್ವ್ ಮಾಡೋಣ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಒಂದೊಂದು ಅಗಳು ಸಪ್ರೇಟಾಗಿದೆ. ಸೊ ಮೀಠಾ ರೈಸ್ ರೆಡಿಯಾಗಿದೆ. ಸೊ ಇದನ್ನು ಡೆಸರ್ಟ್ ಥರನೂ ಮಾಡ್ಕೊಬೋದು, ಅಥವಾ ಪೂಜೆಗೆ ನೈವೇದ್ಯಕ್ಕೆ ಕೂಡ ಇದನ್ನು ಸುಲಭವಾಗಿ ಈಸಿಯಾಗಿ ಮನೇಲಿ ಮಾಡ್ಬೋದು. ಸೊ ನೋಡಿ ಎಷ್ಟು ಒಂದೊಂದು ಗ್ರೈನ್ ಕೂಡ ಎಷ್ಟು ಬಿಡಿ ಬಿಡಿಯಾಗಿ ಸೂಪರಾಗಿದೆ. ಸೊ ಇದು ರುಚಿ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ, ಆಮೇಲೆ ಒಳ್ಳೆ ಫ್ಲೇವರ್ಫುಲ್ಲಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಒಮ್ಮೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋ ಸಿಗೋ ತನಕ ಟೇಕ್ ಕೇರ್, ಬಾಯ್.